ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಗೌರಿಬಿದನೂರು ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಮುಖ್ಯಮಂತ್ರಿಗಳ ಗ್ರಾಮೀಣ ಆಶ್ರಯ ಯೋಜನೆಯಡಿ ನಡೆಯುತ್ತಿರುವ ವಿಶೇಷ ಗ್ರಾಮ ಸಭೆಗಳ ನಡುವೆ ನಿವೇಶನ ವಿತರಣೆಯ ವಿಚಾರ ರಾಜಕೀಯ ಚರ್ಚೆಗೆ ಗ್ರಾಸವಾಗಿರುವ ಸಂದರ್ಭದಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ತಾಲೂಕು ಜನತೆಗೆ ಮಹತ್ವದ ಮನವಿ ಮಾಡಿದ್ದಾರೆ. ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸರ್ಕಾರದ ನಿಯಮಾನುಸಾರ ಪಾರದರ್ಶಕ ಹಾಗೂ ಪ್ರಾಮಾಣಿಕ ರೀತಿಯಲ್ಲಿ ನಿವೇಶನಗಳನ್ನು ನೀಡಲಾಗುತ್ತದೆ ಅಂತ ಅವರು ಸ್ಪಷ್ಟಪಡಿಸಿದರು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಯುತ್ತಿರುವ ವಿಶೇಷ ಗ್ರಾಮ ಸಭೆಗಳಲ್ಲಿ ಅಧಿಕಾರಿಗಳು ಪ್ರತಿಯೊಂದು ಅರ್ಜಿಯನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ನಿವೇಶನವಿಲ್ಲದ ಬಡ ಮತ್ತು ನಿಜವಾದ ಅರ್ಹ ಕುಟುಂಬಗಳಿಗೆ ನ್ಯಾಯ ದೊರಕಿಸುವ ಉದ್ದೇಶದಿಂದಲೇ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತ ಶಾಸಕ ಹೇಳಿದರು. ಯಾವುದೇ ಜಾತಿ, ಧರ್ಮ, ರಾಜಕೀಯ ಪಕ್ಷ ಅಥವಾ ಪ್ರಭಾವಕ್ಕೊಳಗಾಗದೆ ಅರ್ಜಿದಾರರ ದಾಖಲೆಗಳನ್ನು ಪರಿಶೀಲಿಸಿ ಅರ್ಹರನ್ನು ಗುರುತಿಸಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಅಂತ ತಿಳಿಸಿದರು. ನಾನು ಅದೇ ಕಂಡೀಷನ್ ಹೇಳಿದ್ದೆ, ಸೈಟ್ ಕೊಡೋ ವಿಚಾರದಲ್ಲಿ ಜಾತಿ ನೋಡಬೇಡಿ, ಧರ್ಮ ನೋಡಬೇಡಿ, ಯಾವ ಪಕ್ಷದರು ಅಂತ ನೋಡ್ಬೇಡಿ, ವೋಟ್ ಹಾಕ್ಯಾರೋ ವೋಟ್ ಹಾಕಿಲ್ಲ ಅನ್ನೋದು ನೋಡ್ಬೇಡಿ, ಯಾರು ಸೈಟ್ ಇಲ್ಲ ಅಂತ ಮಾತ್ರ ಗುರುತಿಸಿ ಯಾವುದೇ ಕಾರಣಕ್ಕೂ ಅವ್ರು ವೋಟ್ ಇದನ್ನ ಸೈಟ್ ಕೊಡಬೇಕು ಅಂತ ಕಂಡೀಷನ್ ಹಾಕಿದೆ ಅಧಿಕಾರಿಗಳಲ್ಲಿ. ಇದ್ರಲ್ಲಿ ಏನಾದ್ರು ವ್ಯತ್ಯಾಸ ನಿಮ್ಮನ್ನು ಹೊಣೆ ಮಾಡ್ತೀನಿ ಅಂತ ಅಂದ್ಬಿಟ್ಟು PDO ಎಲ್ಲ ಹೇಳಿದ್ವಿ. ಇಷ್ಟು ಪಾರದರ್ಶಕವಾಗಿ ನಾನು ಕೆಲಸ ಮಾಡಿದ್ರು ಕೂಡ ಗಲಾಟೆ ಬಿಡ್ತೋದು. ಅಲ್ಲಿ ಜನಗಳ ಸಭೆ ನಡೆಸ್ತಾರೆ, ಸಭೆ ಒಳಗೆ 10 ಜನ ಕುಡಿಸ್ಬಿಟ್ಟು ಒಂದ್ ಸ್ವಲ್ಪ ಇದು ಮಾಡೋದು, ಇಂಥ ಸಣ್ಣ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಅವ್ರು ದೇವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ಅವ್ರಿಗೆ ಮುಂದಾದ್ರೂ ಕೂಡ ಒಳ್ಳೆ. ಜೊತೆಗೆ ಇಡೀ ತಾಲೂಕಿನಲ್ಲಿ ಯಾರಿಗೆ ಸೈಟ್ ಇಲ್ಲ, ಯಾರಿಗೆ ಬಂದಿಲ್ಲ, ನೀವು ಧೈರ್ಯವಾಗಿ ಇವ್ರಿಗೆ ಕೊಟ್ಟು ಇವ್ರಿಗೆ ಆಗ್ಲಿ ಅಂದ್ರೆ ನಮ್ಮ PA ಅವ್ರಿಗೆ ಹೇಳ್ತೀನಿ, ಮಂಜು ಆಚಾರ್ ಅಂತ, ನೀವೊಂದು ಕಾಪಿನ ನನಗೆ ಸೈಟ್ ಇಲ್ಲ ಅಂತ ಅನ್ಬಿಟ್ಟು ನಮ್ಮ PA ಅವ್ರಿಗೆ ಒಂದು ಕಾಪಿ ಕೊಡಿ. ಇವ್ರು ಕೊಟ್ಟು ಏನಾರ ಕೆಲಸ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಆಫೀಸ್ ಅಲ್ಲಿ ನಮ್ಮ PA ಅವ್ರಿಗೆ ಒಂದು ಕೊಡಿ. ಅವರೆಲ್ಲ ಲಿಸ್ಟ್ ಮಾಡಿ ನನಗೆ ಕೊಡ್ತಾರೆ. ಖಂಡಿತ ಪರಿಶೀಲನೆ ಮಾಡಿ ನಿಮಗೆ ಸೈಟ್ ಇಲ್ಲ ಅಂದ್ರೆ 100ಕ್ಕೆ 100 ಭಾಗ ಸೈಟ್ ಕೊಡೋದು ಜವಾಬ್ದಾರಿ ನಂದು. ಇಡೀ ತಾಲೂಕಿನ ಯಾರು ಬಂದು ಕೇಳಿ, ಸೈಟ್ ಇಲ್ಲ ಸ್ವಾಮಿ ನೀವೆಲ್ಲರೂ ಚೆಕ್ ಮಾಡ್ತೀನಿ ಅಂತ ನೀವ್ ಹೇಳಿ, ಇಡೀ ತಾಲೂಕಿನ ಜನ ಯಾರು ಸೈಟ್ ಇಲ್ಲ ಅಂತ ಹೇಳಿ ಆ ಸೈಟ್ ಕೊಡಿಸೋ ಜವಾಬ್ದಾರಿ ನಂದು. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ರು ಕೂಡ ಅದನ್ನ ಹುಯಿಲೆಬ್ಬಿಸೋದು, ಜನಗಳು ಎತ್ತು ಕಟ್ಟೋದು, ಅವ್ರಿಗೆ ಸೈಟ್ ಇರೋರಿಗೆ ಕೊಟ್ಟವ್ರೆ ಅಂತ ಹುಯಿಲೆಬ್ಬಿಸೋದು, ಇವ್ರಿಗೆ ಕೊಟ್ಟಿಲ್ಲ ಅಂತ ಹುಯಿಲೆಬ್ಬಿಸೋದು, ಅಮಾಯಕರನ್ನು ಎತ್ತು ಕಟ್ಟೋದು, ಸಭೆಯಲ್ಲಿ ಕೂಗಾಕ್ಸಕ್ ಹೋಗೋದು, ಇಂತ ಕೆಟ್ಟ ಚಾಳಿ ಹಿಡಿದಿದ್ದಾರೆ. ಈ ಕೆಟ್ಟ ಚಾಳಿ ತಪ್ಪಿಸ್ಬೇಕು ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಏನಾದ್ರು ಕನ್ಫ್ಯೂಷನ್ ಏನು ಇಲ್ಲ ತಾನೆ? ಯಾರ ಇಲ್ಲಿ ಪಟ್ಟಿ ಓದಿದಾಗ ಸೈಟ್ ಐತೆ ಅಂದ್ರೆ ರದ್ದು ಮಾಡ್ತೀನಿ, ಅದು ಓಕೆನಾ? ಯಾರಿಗೂ ಸೈಟ್ ಇಲ್ಲ ಅಂತ ಇದ್ರೊಳಗೆ ಪಟ್ಟಿ ಇಲ್ಲ ಅಂದ್ರೆ ನೀವು ಪಟ್ಟಿ ಕೊಟ್ರೆ ಮಾಡಿಕೊಡ್ತೀನಿ. ಇದಕ್ಕಿಂತ ಇನ್ನೇನು ಭರವಸೆ ಕೊಡ್ಬೋದು ನಾನು? ಇಷ್ಟು ಪಾರದರ್ಶಕವಾಗಿ ನಾವು ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ಸಣ್ಣತನದ ವ್ಯಕ್ತಿಗಳು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ. ಅವ್ರಿಗೆ ಅಸೂಯೆ. ಈ ಒಳ್ಳೆ ಕೆಲಸ ಯಾವತ್ತು 10 ವರ್ಷನೂ ಸೈಟ್ ಕೊಟ್ಟಿಲ್ಲ, ನಾವೇನ ಕೊಟ್ಟರೆ ಒಳ್ಳೆ ಹೆಸರು ಬರ್ತದಲ್ಲ, ಇದು ಕೆಡಿಸಬೇಕು ಅಂತ ಹೋಯ್ತಾವ್ರೆ. ಅದಕ್ಕೆ ನೀವ್ ಯಾರು ಜನ ಯಾಮಾರಬೇಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಯಾರಿಗೆ ನಿವೇಶನ ಇಲ್ದಿದ್ರು ನನ್ನ ಬಳಿ ಬನ್ನಿ, ನಿಮಗೆ ನಿವೇಶನ ಕೊಡಿಸುವ ಜವಾಬ್ದಾರಿ ನಂದು ಅಂತ ಶಾಸಕ ಪುಟ್ಟಸ್ವಾಮಿಗೌಡರು ಭರವಸೆ ನೀಡಿದರು. ಸರ್ಕಾರದ ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ತಲುಪಬೇಕು ಎಂಬುದು ತಮ್ಮ ಬದ್ಧತೆಯಾಗಿದೆ ಅಂತ ಹೇಳಿದರು. ಈ ವೇಳೆ ಕೆಲವರು ರಾಜಕೀಯ ದುರುದ್ದೇಶದಿಂದ ಜನರಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ ಅಂತ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಆರೋಪಿಸಿದರು. ಈಗಾಗಲೇ ನಿವೇಶನ ಹೊಂದಿರುವವರಿಗೆ ಮತ್ತೆ ಸೈಟ್ ನೀಡಲಾಗ್ತಿದೆ ಎಂಬ ರೀತಿಯಲ್ಲಿ ಸುಳ್ಳು ಪ್ರಚಾರ ನಡೆಸಿ ಅಮಾಯಕ ಜನರನ್ನ ದಾರಿ ತಪ್ಪಿಸಲಾಗ್ತಿದೆ ಅಂತ ಕಿಡಿಕಾರಿದರು. ತಾಲೂಕಿನ ಪ್ರತಿಯೊಬ್ಬ ನಿವೇಶನ ರಹಿತ ಕುಟುಂಬಕ್ಕೂ ನ್ಯಾಯ ಸಿಗಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದ್ದು, ಯಾವುದೇ ರಾಜಕೀಯ ಒತ್ತಡಕ್ಕೂ ಮಣಿಯದೆ ಪಾರದರ್ಶಕ ಆಡಳಿತ ನೀಡಲು ಬದ್ಧನಾಗಿದ್ದೇನೆ ಅಂತ ಶಾಸಕ ಪುಟ್ಟಸ್ವಾಮಿಗೌಡ ವಿಶ್ವಾಸ ವ್ಯಕ್ತಪಡಿಸಿದರು. ವರದಿ ಸ್ವಾಗತ್, ಸುಮನ್ ಟಿವಿ, ಗೌರಿಬಿದನೂರು.